ನಾವು ಕೆಂಕೆರೆಯಿಂದ ಮಾತಾಡ್ತಿರೋದು. ಇವರು ನನ್ನ ಮಗಳು ನಮ್ಮ ಮಳೆ ಮೈಯ ತೀರೋದ್ರು. ಅವ್ರು ಇವಾಗ ಇನ್ನು ಚಿಕ್ಕ ವಯಸ್ಸು ಮಕ್ಳು, ಚಿಕ್ಕವು ಚಿಕ್ಕ ಮಗಳು. ಅದ್ರಿಂದ ತುಂಬಾ ಇವರು ಅಷ್ಟೇ ನಾನು ಹೇಳೋದು. ಕದ್ದು ಮುಚ್ಚಿ ಮತ್ತೆ ಮಾರ್ತಲೇ ಇದಾರೆ. ಇದನ್ನ ಖಂಡಿತವಾಗಿ ಬಿಡಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಕರೆಯಕ್ಕೊಟ್ಟಿಲ್ಲ ಅಂತ ಕೇಳ್ತಾರೆ ಸರ್. ನಾವು ಎಷ್ಟು ಇದು ಮಾಡಿರುವ ದುಡ್ಡು 1 ರೂಪಾಯಿ ಮನೇಲಿ ಇರಕ್ಕೆ ಬಿಡಲ್ಲ. ಎಲ್ಲಾರ ಇಟ್ಟರು ಕದ್ದು ಮುಚ್ಚಿ ತಗೊಂಡೋಗಿ ಎಣ್ಣೆ ಕುಡಿತಾರೆ, ಮತ್ತೆ ಬಂದು ಮನೇಲಿ ಜಗಳಾಡ್ತಾರೆ. ಮನೇಲಿ ಒಂದು ದಿನಾನು ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ಎಲ್ಲರ ಮನೆ ಪರಿಸ್ಥಿತಿನೂ ಇದೆ, ನಮ್ಮನೇದು ಅಂತ ಅಲ್ಲ. ಯಜಮಾನ್ರು ಟೈಲರು ಭಾಳ ಕುಡಿದು ಒಂದು ಕರೆಮಣಿನೂ ಸತ್ತೇ ಬಿಟ್ರಲ್ಲ ಸರ್. ಇಸ್ಬಿಟ್ಟು ಕುಡಿಯೋದು, ಟೈಲರ್ ಕೆಲಸ ಮಾಡೋದು, ದುಡ್ಡು ತಗೊಂಡೋಗೋದು, ಇಸ್ಬಿಟ್ಟು ಆಡೋದು, ಕುಡಿಯೋದು, ಮನೆಗೆ ಬಂದು ಗಲಾಟೆ ಮಾಡೋದು. ನಾವು 5 ಜನ ಮಕ್ಕಳು ಸಹ ಕದ ಹಿಂಗೆ ಮೆಟ್ಕೇಡಿವು, ಅಷ್ಟು ಗಲಾಟೆ ಮಾಡೋದು. ಕದ ಕಾಲಾಗ ಒದೆಯೋದು, ಕಲ್ಲಾಗ ಒದೆಯೋದು, ಕಲ್ಲು ಹೊಡೆಯೋದು ಕದಿಗೆ. ನಾವೆಲ್ಲ ಪರಿಸ್ಥಿತಿ ಭಾಳ ಅಳಬ್ರು ಸಹ. ನಾವು ನಮ್ಮ ಮುಂದೆ ಈಗಿರೋ ಮಕ್ಕಳು ಈ ಸ್ಥಿತಿ ಆಗಬಾರ್ದು ಅಂತ ನಾವು ಬೇಡ್ಕೊಂತೀವಿ ಸರ್. ನಾವು ಭಾಳ ಕಷ್ಟ ಬಿದ್ದು ಮಕ್ಕಳು ಸಾಕಿ ಕಾಜ ಮಾಡಿ ಕೊಟ್ಟರೆ ಕಾಜ ಮಡಿಗೆ ಅಂತ ಕೊಡೋದು. ಆಮೇಲೆ ಕಾಜ ಮಾಡಿ ಕೊಟ್ಟರೆ ಗೋವಿಂದಣ್ಣ ದುಡ್ಡು ಕೊಡು ಅಂದರೆ ನಾಳೆಗೆ ಕೊಡ್ತೀನಿ ಕಣಿಗೆ ಅನ್ನೋದು. ನಾವು ಕಾಜ ಮಾಡಿ ಇಕ್ಕಿರೆ ಯಾರ ಬೇರೆಯವ್ರು ಬಟ್ಟೆ ತಂದು ಹಾಕಿರೆ ಆ ಗುಂಡಿ ಸಹ ಈ ಗುಂಡಿಗೆ ಕಿತ್ತಾಕೋದು. ಅವು ದುಡ್ಡು ಇರ್ತಿರ್ಲ್ವಲ್ಲ ಸಹ ಗುಂಡಿ ತರಕ್ಕೆ. ಇನ್ನೊಂದು ಹೊಲ್ದಿರೋದು ಗುಂಡಿಯ ಎತ್ಕೊಂಬಿಟ್ಟು ಇದರ ಕತ್ತಲ್ಲಿ ಕಿತ್ಕೊಂಬಿಟ್ಟು ಇನ್ನೊಂದು ಹಾಕೋದು ಸಹ. ಆಮೇಲೆ ಹಂಗೆ ಆ ಥರ ಮಾಡೋರು ಸಹ. ಒಂದು ಕರೆಮಣಿನೂ ಬಿಟ್ಟಲ್ಲ, ಮ್ಯಾಕ್ ಬಂದು ರಿಸೀಸ್ ಮಾಡೋರು ಸಹ. ಸತ್ಯವಾಗಿ ರಿಸೀಸ್ ಮಾಡೋರು ಸಹ ಮನ್ಗಿದ್ರಿ. ಆಮೇಲೆ ಇನ್ನು ಏನಾರು ಅಕಸ್ಮಾತ್ ಒಂದು 10 ರೂಪಾಯಿ ಕೊಡಬೇಕಾದ್ರೆ ಕತ್ರಿಲಿ ಕಟ್ ಮಾಡಿ ಕೊಡೋರು ಸಹ. ನಿಜವಾಗ್ಬಿಟ್ಟು ಅಳಬ್ರು ಒಂದು ಸ್ವಲ್ಪವ. ಆದರೆ ಯಾರಿಗೆ ಪರಿಸ್ಥಿತಿ ಬರಬಾರ್ದು. ನಮ್ಗೆ ಯಜಮಾನ್ರು ಇವಾಗ ತೀರೋರು, ಅವ್ರಿಗೆ ಇದು ನಕ್ಕೊಡ್ದಂಗೆ ಫುಲ್ ಡ್ರಿಂಕ್ಸ್ ಮಾಡಿ ಬರ್ತಾರೆ. ಡ್ರಿಂಕ್ಸ್ ಮಾಡಿ ಬಂದ್ಬಿಟ್ಟು ಮನೇಲಿ ಗಲಾಟೆ ಮಾಡ್ತಾರೆ. ಊಟ ಮಾಡಕ್ ನೆಮ್ಮದಿ ಇಲ್ಲ ಮನೇಲಿ ಊಟ ಮಾಡಿದ ಮಿಸಸ್ ಬೈತಾರೆ, ಬಾಯಿ ಬಂದಂಗೆ ಆಚೆಗೆ ಹೋಗುಂತಾರೆ. ಹೆಂಗ್ ಬೇಕು ಆಚೆಗೆ ನುಗ್ತಾರೆ. 70 ವರ್ಷ ಹೊಡೆದ್ರೆ ಸತ್ತೋತಾರೆ. ಎಣ್ಣೆ ಮಾರರ ಮನೆಗೆ ಹೋಗಿ ಕೇಳಿದ್ರೆ ನಾವು, ನಾನ್ ಬಂಡವಾಳ ಹಾಕಿರೋದು ನಮ್ಮ ಮನೇಲಿ ಮಾಡ್ತಾ ಇರೋದು, ನಿಮ್ಮಪ್ಪ ನೀ ಕರಾಟೆಗೆ ಇಟ್ಕ, ನಿಮ್ಮಪ್ಪ ನೀ ಕರಾಟೆಗೆ ಅಂತಾರೆ. ನಮ್ಮ ಅಪ್ಪಂಗೆ ಹೊಡಿಬೇಕಾ? 70 ವರ್ಷ ಏನ್ ಮಾಡ್ಬೇಕು ನಾವು? ನೆಮ್ಮದಿಲ್ಲ ಸರ್ ಮನೇಲಿ. ಮತ್ ಇವಾಗೆಲ್ಲ ಇಷ್ಟೆಲ್ಲ ಹೇಳಿ ಎಲ್ಲಾರನು ಕರೆಸಿ ಮನವಿ ಕೊಟ್ಟರು ಜೋಬಲ್ಲಿ ಇಟ್ಕೊಂಡ್ ಮಾಡ್ತಾರೆ. ಏನ್ ಮಾಡ್ತೀರಾ? ಮಾಡ್ತೀನಿ ಅಂತ ಕೇಳ್ತಾರೆ. ಇಲ್ಲೆಲ್ಲ ರಾಜಕೀಯದವ್ರು ಕುಂಬಕು. ಇವ್ರಿಗೆ ಬುಡಿಸ್ಕೊಂಡ್ ಕೊಡ್ತಾರೆ. ಬುಡಿಸ್ಕೊಂಬತ್ತಾರೆ. ಹೋಗಿ ಎಲ್ಲರೂ ಹೋಗಿ ರಾಜಕೀಯದಲ್ಲ ಹೋಗಿ ಬುಡಿಸ್ಕೊಂಬತ್ತಾರೆ. ಇವ್ರು ಬಲ ಕೊಡ್ತಾರೆ. ಅವರೇ ರಾಜಕಾರಣದಲ್ಲಿ ಮುಂದಿರೋದ್ರಿಂದ ಇವ್ರು ಓಟ್ ಹಾಕ್ಸ್ತಾರೆ ನಮ್ಗೆ. ಇವರೆಲ್ಲ ನಮ್ಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವು ಎಲ್ಲ ಗ್ರಾಮಸ್ಥರು ಮೊನ್ನೆ ನಾವು ಮಾತಾಡಿದಾಗ, ಅಧಿಕಾರಿಗಳ ಮುಂದೆ ನಾವು ಮಾತಾಡಿದ್ದೇವೆ. ನೋಡೋಣ ಹೇಳ್ರಿ, ಅವಮ್ಮ ಕೂಲಿ ಮಾಡ್ಬೋದಾ? ನೀವು ನೋಡಿ ನೋಡೋಣ. ನಿಮ್ಮ ವಯಸ್ಸೇನು ಅವ್ರ ವಯಸ್ಸೇನು ನೋಡೋಣ ಹೇಳಿ. ಇವೆಲ್ಲ ಮಾತಾಡಿದ್ರೆ ಈ ಊರ ಮನೆ ಮನೆಗೆಲ್ಲ ಮಾಡ್ತಿದ್ರೆ ಏನಾಗ್ಬೇಕು ಹೇಳಿ ನೋಡೋಣ. ನಾವು ನಾವೆಲ್ಲ ದುಡಿಬೇಕು. ಅವಮ್ಮ ದುಡಿತಾವಮ್ಮ ನೋಡಿದೀವಿ. ಮನೆ ಮನೆಗೆ ಅವಮ್ಮ ಕೂಲಿ ಮಾಡೋ ವಯಸ್ಸು ಐತೆ ಅಂತ ಏನಾರು ನಿಮ್ ಬಂದ ಹೋಗಿ ದುಡ್ಕೊಂತಿಲ್ಲ. ಅವ್ರ ಏನ್ ಮಾಡ್ತಾರೆ ಹೇಳು? ಈಗ ಅವ್ನ ಹೆಂಡತಿನ ಓಡಿಸಿದಾರಲ್ಲ ಅವರು, ಕುಡ್ದು ಮನಿಕೆಂಡು ಅವ್ನು ಕುಡ್ದು ಬೀದಿಲ್ ಮನಿಕೆಂತಾನೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ, ಸಾಯ್ತಾ ಇದಾರೆ ಅವಮ್ಮ. ಇನ್ನು ಒಳಗೊಳಗೆ ಹೋಗಿ ಕೂಲಿ ಮಾಡ್ತಾಳೆ ಅವಮ್ಮ. ಏನು ಮನೆ ಮನೆಗೆ ಮಾಡ್ಬೇಕು ಅನ್ನೋದು ಯಾರಿಲ್ಲ ಅಂತ 50 ಆದ್ರೆ ಮಾರ 100 ಈಗ ಹುಡುಗಿ 5 ಲಕ್ಷ ಖರ್ಚು ಮಾಡಿ ಈಗ ಅವ್ರು ಯಾರ ಮನೆಗೆ ಸೌಸ್ಬೇಕು? ಅವ್ರೀಗ ನೋಡಿ ಅದೇನ್ ಕೊಡ್ತೀವಿ ಕೊಡ್ರಿ. ಅವಮ್ಮಂಗೆ ಏನ್ ಮಾತಾಡ್ರಿ, ನೀವ್ ಮಾತಾಡೋ. ಅವ್ರವ್ರ ಹೊಟ್ಟೆ ಊರಿ ಅವ್ರಿಗೆ ಗೊತ್ತಾಗತ್ತೆ. ಮೊನ್ನೆಯಿಂದ ನನ್ನ ತಮ್ಮ ಕುಡಿದು 2 ಕಿಡ್ನಿ ಫೇಲ್ ಆಗಿ ಸತೋದ ಸ್ವಾಮಿ. ಇನ್ನು ಸಣ್ಣ ಮಗ, ಒಂದೇ ಹೆಣ್ಣು. ಅವಳು ಏನು ಕೆಲ್ಸಕ್ಕೆ ಗೊತ್ತಿಲ್ಲ ಅವಳಿಗೆ. ಶನಿವಾರ ಆರಾಧನೆ ಆಗೋಯ್ತಿ. ಏನ್ ಮಾಡೋದು ಹೇಳಿ? ಹಿಂಗಾದ್ರೆ ಇವ್ರು ಬಾಳಿಗೆ ಎಲ್ಲಾರನು ಹಾಳು ಮಾಡ್ತಾರಲ್ಲ. ಹಿಂಗೆ ಎಲ್ಲಿ ಕೂಲಿ ಮಾಡಕ್ಕಾಗಲ್ವಾ? ಹೋಗಿ ಇನ್ಯಾವ್ದು ವ್ಯಾಪಾರ ಮಾಡಕ್ಕೆ ಇಲ್ವಾ? ಈ ಕುಡಿದು ಹಾಳು ಮಾಡೋದೇ. ಹೇಳು ನೀನು. ಹೋಗಿ ಕೂಲಿ ಮಾಡ್ಲಿ ಹೇಳು. ಹೋಗಿ ನಮ್ಮಂಗ ಇಲ್ಲಿ ಯಾವನ್ ಮನೆನಾರ ತೊಗಿಯೋದ ಕೊಟ್ಟು